ಈ ಭಾರತ ದೇಶದ ಜನರಿಗೆ ಅತ್ಯಂತ ನೋವಿನ ದಿನವಾಗಿದೆ. ಬಹುಶಃ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂಥ ಉಗ್ರಗಾಮಿಗಳ ಮತ್ತು ಭಯೋತ್ಪಾದಕರ ಆ ಒಂದು ಅಟ್ಟಹಾಸ ಮತ್ತು ದುಷ್ಕೃತ್ಯದಲ್ಲಿ ನಮ್ಮ ದೇಶದ ಹಲವಾರು ಜನರು ಇವತ್ತು ಹತ್ಯೆಗೆಟ್ಟು ನಮ್ಮನ್ನು ನಮ್ಮನ್ನು ಅಗಲಿದ್ದಾರೆ. ಅದರಲ್ಲಿ ಕೂಡ ನಮ್ಮ ಕರ್ನಾಟಕದವರು 3 ಜನ ಇದ್ದಾರೆ. ಇದರಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಮಂಜುನಾಥ್ ಅವರ ಕುಟುಂಬಸ್ಥರು ಬಹುಶಃ ಆ ಒಂದು ಪ್ರವಾಸ ಹೋದ ಸಂದರ್ಭದಲ್ಲಿ ಮಂಜುನಾಥನು ಕೂಡ ಇವತ್ತು ಗುಂಡಿಕ್ಕಿ ಕೊಲ್ಲಲ್ಪಟ್ಟಿದ್ದು. ಬಹುಶಃ ಇದು ಎಲ್ಲ ಮಂಜುನಾಥ್ ಅವರ ಹತ್ಯೆ ಇರಲಿ ಮತ್ತು ಆ ದೇಶ ಘಟನೆಯನ್ನು ನಾವೆಲ್ಲಕ್ಕೂ ತೀವ್ರವಾಗಿ ನಾವು ಖಂಡಿಸ್ತೇವೆ. ಇವತ್ತು ಈ ಒಂದು ಕುಟುಂಬಕ್ಕೆ ಬಹುಶಃ ನಾನು ನಿನ್ನೆ ಬರಬೇಕಂತ ನನಗೆ ಇತ್ತು. ನಮ್ಮ ಉಲ್ಲಾದ ಉರುಸ್ ಕಾರ್ಯಕ್ರಮಕ್ಕೆ ಇವತ್ತು ಬರಬೇಕಂತ ತೀರ್ಮಾನ ಮಾಡಿದ್ದೆ. ಅದರ ಜೊತೆಯಲ್ಲಿ ಬಹುಶಃ ಬೇಗಂದ್ರೆ ಮಾಜಿ ಸಚಿವ ಅಂತ ಅವರು ಕೂಡ ಬೆಂಗಳೂರಿನಲ್ಲಿ ಮತ್ತು ಇದ್ದರೂ ಕೂಡ ಎಲ್ಲಿಗೆ ಬರಬೇಕಂತೇಳಿ ಬಹುಶಃ ಇಲ್ಲಿಗೆ ಮತ್ತು ಅಲ್ಲಿಗೆ ಹೊತ್ತು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಕುಟುಂಬಸ್ಥರ ಜೊತೆ ಮಕ್ಕಳು ಅವರ ಮಂಜುನಾಥ್ ಅವರ ಮಡದಿ ಮತ್ತು ಅವರ ಮಗು ಅವರ ಆ ಒಂದು ತಾಯಂದಿರ ಜೊತೆ ಮಾತಾಡ್ತೀವಿ. ನಾವು ಇವತ್ತು ಈ ನೋವಿನಲ್ಲಿರುವಂಥ ಕುಟುಂಬಸ್ಥರಿಗೆ ನಾವು ಎಷ್ಟೇ ಸ್ವಂತಾನೆ ಹೇಳಿದರೂ ಕೂಡ ಅವರ ನೋವು ನಮ್ಮ ಶಮನಗೊಳಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕಂತೇಳಿ ಹೆತ್ತವರ ಮತ್ತು ಮನೆಯವರ ಮಕ್ಕಳ ಆ ನೋವು ಅವರಿಗೆ ಒಂದು ಅಗಲಿಕೆ ನೋವು ಅದು ಅವರಿಗಲ್ಲದೆ ಬೇರೆ ಯಾರಿಗೂ ಕೂಡ ಅದನ್ನು ತಡೆಯುವಂಥ ಶಕ್ತಿ ಬಹುಶಃ ಬೇರೆ ಯಾರಿಗೂ ಕೂಡ ಅರ್ಥ ಅಂತ ಹೇಳಿದರೆ ವಿಚಾರ ಬರಲಿಕ್ಕಿಲ್ಲ. ಅದು ಆ ಕುಟುಂಬದನ್ನು ಅವರವ್ರಿಗೆ ಗೊತ್ತಿದೆ. ಅದು ಕೂಡ ಈ ಕುಟುಂಬದ ಜೊತೆ ಇಡೀ ದೇಶದ ಜನರು, ಇಡೀ ನಮ್ಮ ರಾಜ್ಯ ಜನರು ನಾವೆಲ್ಲರೂ ಕೂಡ ಅವ್ರ ಜೊತೆ ಇವತ್ತು ಇದ್ದೇವೆ ಅಂತ ಹೇಳಿಕೊಂಡು ಅವರಿಗೆ ಬಹುಶಃ ನಾವು ಬಂದು ನಮ್ಮ ಸಂತಾಪ ನಾವು ವ್ಯಕ್ತಪಡಿಸಿದ್ದೇವೆ. ಅವ್ರ ಜೊತೆ ಮಾತಾಡಿದ್ದೇವೆ. ಬಹುಶಃ ಸಹೋದರಿ ಆ ಒಂದು ಸಂದರ್ಭ ತಗೊಂಡಂಥ ಧೈರ್ಯ ಮತ್ತು ಆ ಮಗು ತಕ್ಕಂಥ ಧೈರ್ಯ ಮತ್ತು ದೇವರು ಕೊಟ್ಟಂಥ ಒಂದು ಅವರಿಗೆ ಆ ಕಾಲದಲ್ಲಿ ಕೊಟ್ಟಂಥ ದೊಡ್ಡ ಮಟ್ಟದೊಂದು ದೇವರು ಕೊಟ್ಟಂಥ ಶಕ್ತಿಯನ್ನು ಹೇಳಲಿಕ್ಕೆ ಬಯಸ್ತೀವಿ. ಅವರ ತಾಯಿ ಕೂಡ ಆ ತಾಯಿ ಒಂದು ಮಾತನ್ನು ಹೇಳಿದರು, ನನಗೆ ಹಿಂದಿಂದಲೂ ಕೂಡ ನನ್ನನ್ನು ನಾನೇ ಒಳಗಡೆ ಇಟ್ಕೊಳ್ಳೋದಲ್ಲದೆ ನಮಗೆ ಬೇರೆಯವ್ರಿಗೆ ಹೇಳುವಂಥ ಒಂದು ಇಲ್ಲ. ಅದಕ್ಕಾಗಿ ನಿನ್ನೆ ಯಾರು ಬಂದರೂ ಕೂಡ ನಾನು ವ್ಯಕ್ತಪಡಿಸಿ ಅಂತ ಹೇಳಿದಾಗ ಆ ತಾಯಿಯ ಒಂದು ವಿಶೇಷವಾದ ವ್ಯಕ್ತಿತ್ವ ಮತ್ತು ಬಹುಶಃ ಅವರ ನೋವು ನಮಗೆ ಅರ್ಥ ಆಗ್ತದೆ. ಅವರ ಪರಿಹಾರ ಕಡಿಮೆ ಆಯಿತು. ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಫಸ್ಟ್ ನಾವಿಗೆ ಆ ಕುಟುಂಬಸ್ಥರಿಗೆ ಮಾನಸಿಕವಾಗಿ ಅವರು ಇವತ್ತು ಮತ್ತೆ ಆ ಒಂದು ಸುಂದರವಾಗಿ ಇರುವಂಥ ಒಂದು ವಾತಾವರಣ ನಾವೆಲ್ಲ ಇವತ್ತು ನಿರ್ಮಾಣ ಮಾಡಬೇಕು. ಅದಕ್ಕೆ ಇಡೀ ನಾವೆಲ್ಲ ಜೊತೆ ಕುಟುಂಬ ಜೊತೆ ಇದ್ದೇವೆ. ಈ ಸಂಬಂಧಪಟ್ಟಾಗ ನಾವು ಖಂಡಿತವಾಗಿ ನಮ್ಮ ಅಲ್ಲಿ ಶಾಸಕ ಮಿತ್ರರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಸದಸ್ಯರು, ಹಿರಿಯ ಕಾರ್ಪೊರೇಟರ್ ನಮಗೆ ವಿಚಾರ ನಾವು ಚರ್ಚೆ ಮಾಡಿದ್ದೇವೆ. ಮನೆಯವರು ಅದನ್ನು ಏನು ಕೂಡ ಹೇಳಿಲ್ಲ. ಬಹುಶಃ ಇವತ್ತು ಅಲ್ಲ ಅದೇ ಅದನ್ನು ನಾವು ಬೇರೆ ಕಡೆಗೆ ಪರಿಹಾರ ಜಾಸ್ತಿ ಕೊಟ್ಟಿದ್ದೀವಿ ಅಲ್ಲ ಅದನ್ನೇ ನಾನು ಅಲ್ಲ ಅದಕ್ಕೆ ಬಗ್ಗೆ ಈ ಬಗ್ಗೆ ಖಂಡಿತವಾಗಿ ಸರ್ಕಾರ ಜೊತೆ ಮುಖ್ಯಮಂತ್ರಿ ಖಂಡಿತವಾಗಿ ಚರ್ಚೆ ನಾನು ಇವತ್ತು ಮಾಡ್ತೇವೆ. ಸರ್ ಏನು ಹೇಳಿದ್ರು ಸರ್? ಇಲ್ಲ ಅದೇ ಅಲ್ಲಿಗೆ ನಡೆದಂಥ ಘಟನೆ ಬಗ್ಗೆ ಒಂದು ಮತ್ತು ಅವರ ತಾಯಿ ಕೂಡ ಇಲ್ಲಂಥ ವಿಚಾರ ಕೂಡ ಮತ್ತು ಆ ಒಂದು ಸಂದರ್ಭವಾದ ವಿಚಾರ ಅವರು ಹೇಳಿದ್ದಾರೆ. ಅವರು ನೋವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ಇಂಥ ಒಂದು ಘಟನೆ ಯಾರಿಗೂ ಕೂಡ ಆಗಬಾರ್ದೆಂಬ ಪ್ರಾರ್ಥನೆ ಕೂಡ ಮಾಡಿದ್ದಾರೆ.